ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾರೆ? ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾರೆ ಅಂದ್ರೆ, ಯಜ್ಞೋಪವೀತವನ್ನ ನೀನು ತೆಗೆದು ಹಾಕು ಅಂತ ಹೇಳಿದ್ದೀಯಾ ಅಂತ ಅಂದ್ರೆ, ನಿನ್ನ ಧರ್ಮವನ್ನ ಬಿಟ್ಟು ಒಳಗಡೆ ಬಾ ಅಂತ ಹೇಳಿದ್ದೆ. ಅಲ್ಲಿ ಉಪವೀತ ಇರಲೇಬೇಕು. ಓಕೆ. ಅಂದ್ರೆ ಬ್ರಾಹ್ಮಣನಿಗೆ ಇದು ಒಂದು ID ಕಾರ್ಡ್ ತರ. ನೀವು ನೋಡಿ, ಚರಿತ್ರೆ ನೋಡಿ, ಮೊಘಲರಾಗಲಿ ತುರುಷ್ಕರು ಅವರೆಲ್ಲ ಕೂಡ ಬಂದು ದಾಳಿ ಮಾಡಿದಾಗ ಅವರು ಫಸ್ಟ್ ಟಾರ್ಗೆಟ್ ಮಾಡಿದ್ದು ಬ್ರಾಹ್ಮಣರನ್ನು. ಅದೇ ತರ ಗೋವಾದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರು, ಅವರ ಹೆಸರಿಂದಲೇ ಗೋವಾ ಅಂತ ಬಂತು. ಈ ಗೌಡ ಸಾರಸ್ವತ ಬ್ರಾಹ್ಮಣರನ್ನ 5 ಲಕ್ಷ ಬ್ರಾಹ್ಮಣರನ್ನ ಸಾಯಿಸಿದ್ರು, ವಾಸ್ಕೋಡಿಗಾಮ ಅಂಡ್ ETC. ಈ 5 ಲಕ್ಷ ಜನರ ಜನ್ಯವಾರಗಳು ಎಲ್ಲ ಕೂಡ ಒಂದು ಕುಪ್ಪೆಯಾಗಿ ಹಾಕಿ ಅದಕ್ಕೆ ಬೆಂಕಿ ಹಾಕಿದ್ರು. ಅವತ್ತಿಂದನೇ ಬಂದಿದೆ ದಾಳಿ. ಹಂಗಾದ್ರೆ ಅಲ್ಲಿ ಗವರ್ಮೆಂಟ್ ಸ್ಟಾಫ್ ಅನ್ಯ ಧರ್ಮದವರಿದ್ದರೆ ಬ್ರಾಹ್ಮಣರ ಜೊತೆ ಅವರ ಬಿಹೇವಿಯರ್ ಡಿಫರೆಂಟ್ ಆಗಿರುತ್ತೆ. ಹರಿಹರ ಮತ್ತು ಬುಕ್ಕರಾಯರು ಅಂತ ಇಬ್ಬರು ಅಣ್ಣ ತಮ್ಮ ಅಲ್ವಾ, ಅವರಿಬ್ಬರು ಕೂಡ ಇಸ್ಲಾಂ ಧರ್ಮಕ್ಕೆ ಹೊಟ್ಟೋಗ್ಬಿಟ್ಟಿದ್ರು. ಅವರನ್ನ ಮತ್ತೆ ಹಿಂದಕ್ಕೆ ಕರ್ಕೊಂಡು ಬಂದು ಅವರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ್ದು ಯಾರು? ತಮಿಳುನಾಡಲ್ಲಿ ನೀವು ನೋಡಿದ್ರೆ ರಾಮಸ್ವಾಮಿ ಅಂತ ಇದ್ದ, ಇವರು ಪೆರಿಯಾರ್ ಅಂತ ಹೇಳ್ತಾರೆ, ನಾವೇನು ಹೇಳಲ್ಲ. ಅಂದ್ರೆ ಹಾವು ಮತ್ತು ಬ್ರಾಹ್ಮಣ ಇವರಿಬ್ಬರು ಇದ್ದರೆ ಫಸ್ಟ್ ಬ್ರಾಹ್ಮಣನ್ನೇ ಸಾಯಿಸಬೇಕು. ಆತ್ಮೀಯ ಮಿತ್ರ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? ನಿನ್ನೆ ಒಂದು ವಿಚಾರವಾಗಿ ನಾನು ಮಾತಾಡಿದ್ದೆ. ಅದು ಒಬ್ಬ ಯುವಕ ಎಕ್ಸಾಮ್ ಬರೀಲಿಕ್ಕೋಸ್ಕರ, CET ಎಕ್ಸಾಮ್ ಬರೀಲಿಕ್ಕೋಸ್ಕರ ಹೋದಂತಹ ಯುವಕ ಜನವಾರ ಹಾಕಿದ್ದ ಅನ್ನೋ ಕಾರಣಕ್ಕೆ ಅವನ್ನ ಅಲೋ ಮಾಡ್ದಲೆ ಆ ಜನವಾರವನ್ನ ಬಿಚ್ಚಿಸಿ ಡಸ್ಟ್ಬಿನ್ಗೆ ಹಾಕುವಂತಹ ಪ್ರಕ್ರಿಯೆ ಕೂಡ ಬೀದರ್ನಲ್ಲಿ ನಡೆದಿತ್ತು. ಅದೇ ರೀತಿಯ ಇನ್ನೊಂದು ಘಟನೆ ಅನ್ನಂಗೆ ಶಿವಮೊಗ್ಗದಲ್ಲೂ ಕೂಡ ಜನವಾರವನ್ನ ಬಿಚ್ಚಿಸಿ ಹೋಗು, ಇಲ್ಲಾಂದ್ರೆ ನೀನು ಜನವಾರದಲ್ಲಿ ನೇಣು ಹಾಕೋಬಿಟ್ರೆ ಏನ್ ಮಾಡೋಣ ಅನ್ನುವಂಥ ಉಡಾಫೆ ಹೇಳಿಕೆಯನ್ನು ಕೊಟ್ಟಂತ ಅಧಿಕಾರಿಯ ವಿರುದ್ಧ ನಾವು ಮಾತಾಡಿದ್ವಿ. ಇವತ್ತು ನಾನು ಇದರ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಮೈಸೂರಿನ ವೇದ ವಿದ್ವಾಂಸರಾದಂತಹ ಸಂತೋಷ್ ಗಣಪತಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ನಿನ್ನೆ ಮೊನ್ನೆ ಎಲ್ಲ ಅಬ್ಸರ್ವ್ ಮಾಡಿರ್ತೀರಿ, ಈಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಕೂಡ ಅದಕ್ಕೆ ಹೋರಾಟವನ್ನ ಮಾಡ್ತಾ ಇದೆ. ಹೌದು. ಒಂದು ಯುವಕನ ಜನವಾರವನ್ನ ಕತ್ತರಿಸುವಂತಹ ಪ್ರಕ್ರಿಯೆಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ಅಂದ್ರೆ ಅದು ಕೇಳಿ ತುಂಬಾ ನನಗೆ ಬೇಸರ ಆಗೋಯ್ತು. ಇವನು ಈ ತರ ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರಾ ಅಂತ. ಅಂದ್ರೆ ಜನ್ಯವಾರವನ್ನ ನೀವು ತೆಗೆದು ಹಾಕಿದರೆ ಮಾತ್ರ ಪರೀಕ್ಷೆ ಸ್ಥಾನಕ್ಕೆ ನಿಮ್ಮನ್ನ ಎಲ್ಲೋ ಮಾಡ್ತೀವಿ ಅಂತ ಹೇಳಿದ್ರು ಅಂತ 2-3 ಕಡೆ ಅನ್ಸುತ್ತೆ. ಬೀದರು, ಶಿವಮೊಗ್ಗ, ಬೆಂಗಳೂರು. ಶಿವಮೊಗ್ಗ ಸುದ್ದಿ ಚೆನ್ನಾಗಿ ಓದಿದ್ದೀನಿ ನಾನು. ಶಿವಮೊಗ್ಗದಲ್ಲಿ ಈ ತರ ಮಾಡಿದ್ರು ಅಂತ ನಿಜವಾಗಿ ನಾವು ನೋಡಿದ್ರೆ ಚರಿತ್ರೆಯಲ್ಲಿ ಇದೇ ಮೊದಲನೇ ಬಾರಿ ಅನಿಸ್ತಾ ಇದೆ. ನಾನೇನು ಇಷ್ಟುವರೆಗೆ ಕೇಳಿರ್ಲಿಲ್ಲ ಈ ತರ ಆಗಿತ್ತು ಅಂತ. ಜನ್ಯವಾರವನ್ನ ನೀವು ತೆಗೆದು ಬಿಸ್ಸು ಹಾಕಿ ಮಾತ್ರ ನೀವು ಪರೀಕ್ಷೆಗೆ ಬರಬೇಕು ಅಂತ ಹೇಳಿದ್ರು ಅಂದ್ರೆ ನಿಮ್ಮ ಧರ್ಮವನ್ನ ಬಿಟ್ಟು ನೀವು ಒಳಗಡೆ ಬನ್ನಿ ಅಂತ ಅರ್ಥ. ಜನ್ಯವಾರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಯಜ್ಞೋಪವೀತ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ಹೆಸರು. ಮಂತ್ರದಲ್ಲೂ ಕೂಡ ನೀವು ನೋಡಿದ್ರೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್ ಆಯುಷ್ಯಂ ಅಗ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಒಂದು ಮಂತ್ರವೇ ಇದೆ ಯಜ್ಞೋಪವೀತಕ್ಕೆ. ಆ ಮಂತ್ರವನ್ನ ಹೇಳಿ ಉಪನಯನದಲ್ಲಿ ಹಾಕ್ತಾರೆ, ಮುಂಜಿ ಮಾಡುವಾಗ ಹಾಕ್ತಾರೆ. ಯಜ್ಞೋಪವೀತಂ ಅಂತ ಹೆಸರು. ಯಜ್ಞೋಪವೀತ ಎನ್ನುವ ಶಬ್ದಕ್ಕೆ ಅರ್ಥವೇನು? ಯಜ್ಞ ಮಾಡಬೇಕಾದರೆ ಇರಬೇಕಾಗಿರುವ ಉಪವೀತ ಅಂತ. ಉಪವೀತ ಅಂದ್ರೆ ಬಟ್ಟೆ. ನಾವು ಮೇಲೆ ನಾನು ಹಾಕೊಂಡಿದ್ದೀನಿ ನೋಡಿ, ಇದಕ್ಕೆ ಬಟ್ಟೆ ಅಂತ ಹೆಸರು. ಯಜ್ಞೋಪವೀತ ಅದು ಅಂದ್ರೆ ಇದು ನಾವು ಸಾಧಾರಣವಾಗಿ ರೆಗ್ಯುಲರ್ ಆಗಿ ಹಾಕೊಳ್ಳೋ ಬಟ್ಟೆ. ಇದು ಯಜ್ಞಗಳು ಅಂತ ಅಂದ್ರೆ ಏನು? ಹೋಮಗುಂಡ, ಅಗ್ನಿ, ಇಷ್ಟು ಮಾತ್ರ ಅಲ್ಲ. ಬೆಳಗ್ಗೆ ನಾವು ಮಾಡೋ ಸಂಧ್ಯಾವಂದನ ಆದ್ಮೇಲೆ ಪಂಚಾಯತನ ಪೂಜೆ ಅಂತ ಮಾಡ್ತಾರೆ, ದೇವತಾರ್ಚನೆ, ಊಟ ಕೂಡ ಒಂದು ಯಜ್ಞ ಅಂತಾನೆ ಹೇಳುತ್ತೆ. ಈ ತರ ಬೆಳಗ್ಗೆ ನಾವು ಹೇಳ್ತೀವಿ, ಮಲ್ಕೊಳ್ಳೋವರೆಗೆ ಏನೇನು ವೈದಿಕ ಕಾರ್ಯಕ್ರಮಗಳಿದೆಯೋ ಅದೆಲ್ಲ ಕೂಡ ಯಜ್ಞವೇ ಅಂತ ಹೆಸರು. ಆ ಯಜ್ಞಗಳನ್ನೆಲ್ಲ ಕೂಡ ಮಾಡಬೇಕಾದರೆ ಈ ಉಪವೀತ ಇರಲೇಬೇಕು. ಪಂಚಮಹಾಯಜ್ಞ ಅಂತ ಹೇಳ್ತೀವಿ. ಬ್ರಹ್ಮಯಜ್ಞ, ಮನುಷ್ಯ ಯಜ್ಞ, ಋಷಿ ಯಜ್ಞ, ಪಿತೃಯಜ್ಞ, ಭೂತಯಜ್ಞ ಅಂತ ಈ ಒಂದು ಪಂಚಮಹಾಯಜ್ಞಗಳು ಇದೆ ಅಲ್ವಾ. ಈ ಪಂಚಮಹಾಯಜ್ಞಗಳಲ್ಲಿ ಯಾವುದು ಮಾಡಬೇಕಾದ್ರೂ ಕೂಡ ಈ ಉಪವೀತ ಇರಲೇಬೇಕು. ಅಂದ್ರೆ ಬ್ರಾಹ್ಮಣನಿಗೆ ಇದು ಒಂದು ID ಕಾರ್ಡ್ ತರ. ಬ್ರಾಹ್ಮಣನಿಗೆ ID ಕಾರ್ಡ್ ಅಷ್ಟೇ ಅಲ್ವಾ? ಅಂದ್ರೆ ನಿಮಗೆ ಜನ್ಯವಾರ ಇದ್ರೆ ನೀವು ಸರಿ ಬ್ರಾಹ್ಮಣನು ಅಂತ ನಮ್ಗೆ ಗೊತ್ತಾಗುತ್ತೆ. ಬ್ರಾಹ್ಮಣನು ಅಥವಾ ದ್ವಿಜ, ಬ್ರಾಹ್ಮಣರಿಗೆ ಮಾತ್ರ ಯಜ್ಞೋಪವೀತ ಅಂತ ಕೂಡ ಅಲ್ಲ, ದ್ವಿಜರು ಅಂತ ಹೇಳ್ತೀವಿ. 3 ವರ್ಣದವರೆಗೆ ಯಜ್ಞೋಪವೀತವಿರುತ್ತೆ. ಈ ಕಾಲದಲ್ಲಿ ಜಾಸ್ತಿ ಬ್ರಾಹ್ಮಣರು ಆ ಒಂದು ಯಜ್ಞಗಳು ಇದೆಲ್ಲ ಮಾಡ್ತಾ ಇರೋದ್ರಿಂದ ಬ್ರಾಹ್ಮಣನಿಗೆ ಯಜ್ಞೋಪವೀತ ಎನ್ನುವುದು ಒಂದು ಐಡೆಂಟಿಟಿ.
ಯಜ್ಞೋಪವೀತ ಇಲ್ಲ ಅಂತ ಅಂದ್ರೆ ನೀನು ಬ್ರಾಹ್ಮಣತ್ವ ಬಿಟ್ಟೆ ಅಂತ ಅರ್ಥ, ಬ್ರಾಹ್ಮಣತ್ವನೇ ಬಿಟ್ಟೆ ಅಂತ, ಬಿಟ್ಟಿದ್ದೀಯಾ ಅಂತ ಅರ್ಥ. ಒಂದು. ಎರಡನೇದು ಹೇಳ್ತಾರೆ ದೊಡ್ಡವರು, ಯಜ್ಞೋಪವೀತವಿಲ್ಲದೆ 7 ಹೆಜ್ಜೆ ಹಾಕಿದರೆ ಆಗೋಯ್ತು, ಮತ್ತೆ ಉಪನಯನ ಮಾಡ್ಕೋಬೇಕು ಅಂತ. ಬರೀ 7 ಹೆಜ್ಜೆ ಹಾಕಿದ ಅಷ್ಟೇ. ಅಂದ್ರೆ ಯಜ್ಞೋಪವೀತವಿಲ್ಲದೆ 7 ಹೆಜ್ಜೆ ಹಾಕಿದಾಗ ಮತ್ತೆ ಉಪನಯನ ಮಾಡ್ಕೋಬೇಕಾಗಿರುವ ಒಂದು ಪರಿಸ್ಥಿತಿ ಬರುತ್ತೆ. ಅಯ್ಯೋ, ಯಜ್ಞೋಪವೀತವನ್ನ ಬಿಸಾಕಿ ಅಂತ ಹೇಳಿದ್ದ. ಏನಾಯ್ತು? ಮತ್ತೆ ಉಪನಯನ ಮಾಡ್ಕೋಬೇಕು ಆತ. ಹೌದು, ಬ್ರಾಹ್ಮಣತ್ವ ಒಟ್ಟೋಯ್ತು. ಮತ್ತೆ ನಾಳೆ ಸಂಧ್ಯಾ ವಂದನ ಮಾಡ್ಕೋಬೇಕಾದ್ರೆ ತಂದೆಯನ್ನ ಕರೆದು ಮತ್ತೆ ಪುನರುಪನಯನ ಮಾಡಿಕೊಂಡು ಆವಾಗ ಯಜ್ಞೋಪವೀತ ಹಾಕೋಬೇಕಾಗತ್ತೆ ಸಂಧ್ಯಾ ವಂದನ ಮಾಡಬೇಕಾದ್ರೆ. ಈಗ ಹುಡುಗರಿಗೆ ಮತ್ತೆ ಅಷ್ಟೇ ಅಲ್ಲ, 2 ವಿಚಾರ ನಾನು ನಿಮಗೆ ಹೇಳಿದ್ದೇನೆ. ಯಜ್ಞೋಪವೀತವನ್ನ ನೀನು ತೆಗೆದು ಹಾಕು ಅಂತ ಹೇಳಿದ್ದೀಯಾ ಅಂತ ಅಂದ್ರೆ ನಿನ್ನ ಧರ್ಮವನ್ನ ಬಿಟ್ಟು ಒಳಗಡೆ ಬಾ ಅಂತ ಹೇಳಿದ್ದು. ಎಲ್ಲಾ ಧರ್ಮದವ್ರಿಗೆ ಹಿಂಗೆ ಹೇಳ್ತಾರೆ ಅವರು, ಸಾಧ್ಯನೇ. ನಿಮ್ಮ ಧರ್ಮವನ್ನ ಬಿಟ್ಟು ಬನ್ನಿ. ಅವರು ಸಿಕ್ಕರು ತಲೆಗೆ ಶಿರಸ್ತ್ರಾಣ ಒಂದು ಧರಿಸ್ತಾರೆ. ಅದು ಇಲ್ಲ ಅಂದ್ರೆ ಅವ್ರಿಗೆ ಆಗೋಯ್ತು, ನೀವು ಅದು ತೆಗೀರಿ ಅಂತ ಹೇಳಿ. ಆರ್ಮಿಯಲ್ಲೂ ಕೂಡ ನೀವು ಆರ್ಮಿಯಲ್ಲಿ ಎಷ್ಟೇ ರೂಲ್ಸ್ ಇದ್ರೂ ಕೂಡ ಸಿಖ್ಖರಿಗೆ ಅದು ಪರ್ಮಿಷನ್ ಇರುತ್ತೆ. ನಾವು ಸಿನಿಮಾಗಳಲ್ಲೂ ನಾವು ನೋಡ್ತೀವಿ, ದೊಡ್ಡ ಕಲ್ನಲ್ ಅಂತ ಹೇಳ್ತೀವಿ, ಮೇಜರ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಸ್ಥಾಯಿಗಳಲ್ಲಿದ್ದರೂ ಕೂಡ ಆರ್ಮಿಯಲ್ಲಿ ಶಿರಸ್ತ್ರಾಣ ಹಾಗೆ ಇರುತ್ತೆ. ಕರೆಕ್ಟ್ ಅಲ್ವಾ? ಯಾಕೆ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅವರಿಗೆ. ಅದಕ್ಕಿಂತ ಇದು ಇಂಪಾರ್ಟೆಂಟ್, ಯಜ್ಞೋಪವೀತ ಅನ್ನೋದು ಅದಕ್ಕಿಂತ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ವೇದ ಧರ್ಮ. ಸಿಖ್ ಧರ್ಮ ಅನ್ನೋದು ಅವರು ನಮಗೆ ವೇದ ಬೇಡ ಅಂತ ಅವರು ಅಂದ್ರು, ವೇದದಿಂದ ಆಚೆ ಹೋಗಿ ಅವರು ಒಂದು ಧರ್ಮವನ್ನು ಇಟ್ಕೊಂಡ್ರು, ಸರಿ, ಅದು ಬೇರೆ ವಿಚಾರ. ಆದ್ರೆ ಇದು ವೇದ ಧರ್ಮ, ವೇದದಿಂದ ಬಂದಿರೋದು. ನೀವು ಯಾವುದೇ ದೇವಸ್ಥಾನದಲ್ಲಿ ನೀವು ದೇವರು ಹೇಗಿರ್ತಾರೆ ನೋಡಿ, ಯಜ್ಞೋಪವೀತ ಇರುತ್ತೆ ದೇವರಿಗೆ ಇರುತ್ತೆ. ನಾವು ಷೋಡಶೋಪಚಾರ ಪೂಜೆ ಮಾಡ್ತೀವಿ, ಯಜ್ಞೋಪವೀತವಿಲ್ಲದೆ ನಮಗೆ ಷೋಡಶೋಪಚಾರ ಪೂಜೆ ಇಲ್ಲ, ಆಗದೇ ಇಲ್ಲ ಅಲ್ವಾ? ವಸ್ತ್ರಯುಗ್ಮಂ ಸಮರ್ಪಯಾಮಿ ಆದ್ಮೇಲೆ ಯಜ್ಞೋಪವೀತಂ ಸಮರ್ಪಯಾಮಿ ಅಂತ ನಾವು ಹಾಕ್ತೀವಿ. ಕರೆಕ್ಟ್. ಯಜ್ಞೋಪವೀತ ಅನ್ನೋದು ಪೂಜೆ ಮಾಡುವವನೂ ಧರಿಸ್ತಾನೆ, ಯಾರು ಪೂಜೆ ಮಾಡಿಸ್ಕೊಳ್ತಾನೋ ಆ ದೇವನೂ ಧರಿಸ್ತಾನೆ. ಈ ಯಜ್ಞೋಪವೀತ ಅನ್ನೋದು ಬರೀ ಬ್ರಾಹ್ಮಣರಿಗೆ ಸೀಮಿತನ ಅಥವಾ ಕೆಲವರು ವೈಶ್ಯರು ಆಗ್ತಾರೆ ಅಂತಾರೆ? ಅದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಆ ತರ ಅವರಿಗೆ ಪರಂಪರೆಯಾಗಿ ಬಂದಿರುತ್ತೆ, ಅವರು ಹಾಕೊಳ್ತಾರೆ. ಅವರುಗಳಲ್ಲೂ ಕೂಡ ಕೆಲವರು ಅವರೆಲ್ಲ ಕಡೆ ಉಪನಯನ ಮಾಡ್ಕೊಂಡು ಹಾಕ್ತಾರೆ. ಅವರಲ್ಲೂ ಕೆಲವರು ಅವರಿಗೆ ಮೋಸ್ಟ್ಲಿ ಬಂದಿಲ್ಲ ನಮಗೆ ಪರಂಪರೆಯಾಗಿ ಅಂದ್ರೆ ಹಾಕಲ್ಲ. ಆದ್ರೆ ಸಾಧಾರಣವಾಗಿ 3 ವರ್ಣದವರು ಹಾಕೊಳ್ತಾರೆ, ಗಾಯತ್ರಿ ಜಪ ಮಾಡ್ತಾರೆ. ಅದು ಇದ್ದರೇನೆ. ಒಂದು ವೇಳೆ ನೀವು ನೋಡಿ, ಯಜ್ಞೋಪವೀತ ಅನ್ನೋದು ಏನು ಅಂತ ಅಂದ್ರೆ ಸಾಧಾರಣವಾಗಿ ಯಜ್ಞೋಪವೀತ ಬಾಡಿ ಮೇಲೆ ಇಲ್ಲ ಅಂತ ಅಂದ್ರೆ ಅವರಿಗೆ ಬಟ್ಟೆನೇ ಇಲ್ಲ ಅನ್ನೋ ತರ. ಅಂದ್ರೆ ಉಪವೀತ ಏನಾದ್ರೂ ಪೂಜೆ ಮಾಡಬೇಕಾದ್ರೆ ಅದು ಪೂಜೆಗೆ ಸಂಬಂಧಪಟ್ಟ ಒಂದು ಬಟ್ಟೆ ಅಂತ ಹೇಳಬೇಕು. ಮಂತ್ರದಲ್ಲಿ ಏನು ಹೇಳಿದ್ದಾರೆ? ಯಜ್ಞೋಪವೀತಂ ಪರಮಂ ಪವಿತ್ರಂ, ಪವಿತ್ರವಾದ ಒಂದು ಜನ್ಯವಾರ ಅದು, ಅದನ್ನು ತೆಗೆದು ಹಾಕಿ ಅಂತ ಹೇಳಿದ್ರಿ ನೀವು. ಇದು ನನಗೆ ಅರ್ಥ ಆಗದೆ ಇರೋಂಥದ್ದು, ಈ ಅಧಿಕಾರಿ ಜನಿವಾರವನ್ನ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಏನಾದ್ರೂ ಮಾಡದ್ನ ಅಂತ ನನಗೆ ಅನ್ನಿಸ್ತು. ಒಂದು, ಇದು ಬೇರೆ ಧರ್ಮದವ್ರಿಗೆ ಹೇಳಕ್ ಆಗೋದಿಲ್ಲ ಅಂತ ನೀವೇ ಧೈರ್ಯವಾಗಿ ಅದ ಹೇಳಿದ್ರು, ಅವ್ರಿಗೆ ಅಷ್ಟು ಧೈರ್ಯ ಬರೋದು ಇಲ್ಲ ಹೇಳಕ್ಕೆ. ಹೌದು ಹೌದು. ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾರೆ? ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾರೆ ಅಂದ್ರೆ, ನಮ್ಮ ಇತಿಹಾಸದಲ್ಲಿ ಬಂದಂತ ಪುರುಷರು ಯಾರು ವೀರರು ಇರ್ಲಿಲ್ವಾ? ಅಲ್ಲ, ಅಂದ್ರೆ ಸಾಧಾರಣವಾಗಿ ಬ್ರಾಹ್ಮಣರನ್ನ ಯಾರೇ ಆಗ್ಲಿ ಸನಾತನ ಧರ್ಮದ ಮೇಲೆ ದಾಳಿ ಮಾಡಬೇಕು ಅಂತ ಅಂದ್ರೆ ಮೊದಲನೇದಾಗಿ ಬ್ರಾಹ್ಮಣರ ಮೇಲೆ ಮಾಡ್ತಾರೆ ಅವರು ದಾಳಿ ಅನ್ನೋದು. ನೀವು ನೋಡಿ, ಚರಿತ್ರೆ ನೋಡಿ, ಮೊಘಲರಾಗಲಿ ತುರುಷ್ಕರು ಅವರೆಲ್ಲ ಕೂಡ ಬಂದು ದಾಳಿ ಮಾಡಿದಾಗ ಅವರು ಫಸ್ಟ್ ಟಾರ್ಗೆಟ್ ಮಾಡಿದ್ದು ಬ್ರಾಹ್ಮಣರನ್ನ. ಆಮೇಲೆ ಆಂಗ್ಲೇಯರು, ಅವರು ಯಾರು ನಮ್ಮ ಕ್ರಿಶ್ಚಿಯನ್ಸ್ ಇದಾರೆ ಅಲ್ವಾ, ಬ್ರಿಟಿಷರು ಕೂಡ ಫಸ್ಟ್ ಟಾರ್ಗೆಟ್ ಮಾಡಿದ್ದು ಬ್ರಾಹ್ಮಣರನ್ನೇ. ನೀವು ಓದಿದ್ರೆ ಅಲ್ಲಿ ಗೋವಾದಲ್ಲಿ ನಿಮಗೆ ಗೊತ್ತಿದೆಯೋ ಅಲ್ವೋ ನನಗೆ ಗೊತ್ತಿಲ್ಲ, ಅವನು ಪೋರ್ಚುಗೀಸು ಅವರು ಕೆಲವರು ನಮ್ಮ ಸನಾತನ ಧರ್ಮದ ಮೇಲೆ ದಾಳಿ ಮಾಡಿ ಗೋವಾದಲ್ಲಿ ಕ್ರೈಸ್ತ ಮತವನ್ನ ಸ್ಥಾಪನೆ ಮಾಡಿದ್ರು. ಅದಕ್ಕೆ ಇವತ್ತು 80% ಅಲ್ಲಿ ಕ್ರೈಸ್ತ ಇದೆ. ಅಲ್ಲಿ ಫಸ್ಟ್ ಇನಿಷಿಯಲ್ ಸ್ಟೇಜ್ನಲ್ಲಿ ಏನಾಗಿತ್ತು ಅಂತ ಅಂದ್ರೆ, ಬ್ರಾಹ್ಮಣರನ್ನ ಹೇಗೆ ಸಾಯಿಸಿದ್ದಾರೆ ಅಂತಂದ್ರೆ, ಅಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರು ಅಂತ ಒಂದು ಶ್ರೇಷ್ಠವಾದ ಬ್ರಾಹ್ಮಣ ಜಾತಿಯಲ್ಲಿತ್ತು. ಕಾಶ್ಮೀರದಲ್ಲಿ ಹೇಗೆ ಕಾಶ್ಮೀರ ಪಂಡಿತ್ಸು ನಾವು ಶ್ರೇಷ್ಠ ಅಂತ ಹೇಳ್ತೀವಿ, ಅದೇ ತರ ಗೋವಾದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರು, ಅವರ ಹೆಸರಿಂದಲೇ ಗೋವಾ ಅಂತ ಬಂತು. ಅವರನ್ನ ಗೌಡ ಸಾರಸ್ವತ ಬ್ರಾಹ್ಮಣರು, ಅಲ್ಲಿ ಸರಸ್ವತಿ ನದಿ ಇತ್ತು ಒಂದಾನೊಂದು ಕಾಲದಲ್ಲಿ, ಸರಸ್ವತಿ ನದಿ ತೀರದಲ್ಲಿ ಅಲ್ಲಿ ಇರ್ತಾ ಇದ್ರು. ಅಲ್ಲಿ ಈ ಗೌಡ ಸಾರಸ್ವತ ಬ್ರಾಹ್ಮಣರನ್ನ 5 ಲಕ್ಷ ಬ್ರಾಹ್ಮಣರನ್ನ ಸಾಯಿಸಿದ್ರು, ವಾಸ್ಕೋಡಿಗಾಮ ಅಂಡ್ ಇಟಿಸಿ.
ಆ ವಾಸ್ಕೋಡಿಗಾಮ ಬಗ್ಗೆ ನಮ್ಮ ಕರ್ಮಕ್ಕೆ ನಮ್ಮ ಪಾಠ್ಯಾಂಶದಲ್ಲಿ ಸೇರಿಸಿ ಓದಿಸ್ತಾ ಇದ್ದಾರೆ. ಹೌದು. ಇನ್ನೊಂದು ಕರ್ಮ ಏನು ಅಂದ್ರೆ ವಾಸ್ಕೋಡಿಗಾಮಗೆ ಒಂದು ರೈಲ್ವೆ ಸ್ಟೇಷನ್ ಹೆಸರಿದೆ ಅಲ್ಲಿ, ನೀವು ನೋಡಿದ್ರಿ ಗೋವಾದಲ್ಲಿ. ಅಂದ್ರೆ ನಮ್ಮ ಬ್ರಾಹ್ಮಣರನ್ನು ಸಾಯಿಸಿರುವ ಒಬ್ಬನ ಹೆಸರು ವಾಸ್ಕೋಡಿಗಾಮ ರೈಲ್ವೆ ಸ್ಟೇಷನ್ ಅಂತ ಒಂದು ಇಟ್ಟಿದ್ದಾರೆ, ಗೋವಾದಲ್ಲಿ ಇಟ್ಟಿದ್ದಾರೆ. ಇದು ನಮ್ಮ ಒಂದು ದೌರ್ಭಾಗ್ಯಕ್ಕೆ ಇದೆಲ್ಲ ಕೂಡ ನಮಗೆ ತಾರ್ಕಣ ಅಂತ ಹೇಳ್ತೀವಿ, ಒಂದು ಸಾಕ್ಷ್ಯಾಧಾರ ಅಂತ ಹೇಳ್ತೀವಿ. ಅವಾಗ ಸ್ಟಾರ್ಟಿಂಗ್ ನಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈ ತರ 5 ಲಕ್ಷ ಜನರನ್ನ ಬ್ರಾಹ್ಮಣರನ್ನ ಸಾಯಿಸಿ ಈ 5 ಲಕ್ಷ ಜನರ ಜನ್ಯವಾರಗಳು ಎಲ್ಲ ಕೂಡ ಒಂದು ಕುಪ್ಪೆಯಾಗಿ ಹಾಕಿ ಅದಕ್ಕೆ ಬೆಂಕಿ ಹಾಕಿದ್ರು. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತ ಅಂದ್ರೆ 5 ಕಿಲೋಮೀಟರ್ ದೂರದಿಂದ ನೋಡಿದ್ರೆ ಆ ಒಂದು ಬೆಂಕಿ ಕಾಣಿಸ್ತಾ ಇತ್ತು. ಅದೇನು ಅಂತ ನೋಡಿದ್ರೆ ಹತ್ತಿರ ಹೋಗಿ ನೋಡಿದಾಗ 5 ಲಕ್ಷ ಬ್ರಾಹ್ಮಣರದ್ದು ಜನ್ಯವಾರದ ಕುಪ್ಪೆ, ದೊಡ್ಡ ಕುಪ್ಪೆ, ಅದು ಅವರು ಬೆಂಕಿ ಹಾಕಿದ್ರು. ಆ ತರ ಅವರ ರಾಕ್ಷಸಾನಂದ ಹೊಂದುತ್ತಾ ಇದ್ರು. ಅಂದ್ರೆ ಅನ್ಯ ಮತದವನು ಬೇರೆ ದೇಶದಿಂದ ಬಂದು ಮಿಲೇಚ್ಛ ಅಂತ ಹೇಳ್ತೀವಿ, ಪಾಶ್ಚಾತ್ಯ ಪಾಷಂಡ ಅಂತ ಹೇಳ್ತೀವಿ ನಾವು, ಅವರುಗಳು ಬಂದು ಈ ತರ ಬ್ರಾಹ್ಮಣರ ಮೇಲೆ ದಾಳಿ ಮಾಡಿ ಬ್ರಾಹ್ಮಣರನ್ನ ಸಾಯಿಸಿ ಜನ್ಯವಾರಗಳು ತೆಗೆದು ಬೆಂಕಿ ಹಾಕಿರೋ ಪರಿಸ್ಥಿತಿಗೂ ಇವತ್ತು ಪರೀಕ್ಷೆ ಹಾಲ್ಗೆ ನೀನು ಬರಬೇಕಾದರೆ ಜನ್ಯವಾರ ತೆಗೆದು ಹಾಕು ಅಂತ ಹೇಳಿದ್ದಕ್ಕೂ ಏನು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅವತ್ತಿಂದನೇ ಬಂದಿದೆ ದಾಳಿ ಹಂಗಾದ್ರೆ ಅಂತ ಅನಿಸ್ತಾ ಇದೆ ನನಗೆ. ಇದು ತಪ್ಪಲ್ವಾ? ಇಲ್ಲಿ ನಿಮಗೆ ಏನ್ ಅಡ್ಡ ಬಂತು? ಪರೀಕ್ಷೆಗೆ ಜನ್ಯವಾರ ನಿಮಗೆ ಎಲ್ಲಿಂದ ಅಡ್ಡ ಬಂತು? ಅದರಲ್ಲಿ ಬರ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಹೇಗೆ ಸಾಧ್ಯ? ಅಲ್ಲಿ ಸಾಧ್ಯನೇ ಆಗಲ್ಲ. ಅದು ಎಷ್ಟಿರುತ್ತೆ ನನ್ನನ್ನು ಕೇಳಿದರೆ 9 ದಾರ ಇರುತ್ತೆ, ಸಣ್ಣ ದಾರ 9 ಇರುತ್ತೆ. ಅದಕ್ಕಿಂತ ಕಾಪಿ ಚೀಟಿ ನೀವು ಹಾಕಿರೋ ಶರ್ಟ್ ಒಳಗಡೆ ಇಟ್ಕೋಬೇಕು. ನೀವು ಶರ್ಟ್ ಒಳಗಡೆ ಇಟ್ಕೊಳ್ಳೋಕೆ ಅವಕಾಶ ಜಾಸ್ತಿ ಇದೆ. ಶರ್ಟು ಪ್ಯಾಂಟು ಹಾಗೆ ಬಿಟ್ಟು ನೀವು ಜನ್ಯವಾರ ಮಾತ್ರ ಒಳಗಡೆ ಇರೋದು, ಜನ್ಯವಾರವೇ ಒಳಗಡೆ ಅದು ಮುಚ್ಚಿರುತ್ತೆ, ಅದು ಮಾತ್ರ ತೆಗೀರಿ ನೀವು. ಹಂಗೆ ನೀವು ಕಾಪಿ ಚೀಟಿ ಇಟ್ಕೋಬೇಕಾದ್ರೆ ಬಟ್ಟೆನೇ ಹಾಕೋಬಾರ್ದು, ನೀವು ಬಟ್ಟೆನೇ ಅಲ್ಲದೆ ಪರೀಕ್ಷೆ ಹಾಕಿ ಅಂತ ಹೇಳ್ಬೇಕು ಅಲ್ವಾ? ಅಲ್ಲಿ ಕ್ಯಾಮರಾಸು ಸ್ಕ್ವಾಡು ಎಲ್ಲ ಇದೆ ಅಲ್ವಾ? ಅವರೆಲ್ಲ ಏನ್ ಮಾಡ್ತಾರೆ? ಏನು ಜನ್ಯವಾರವನ್ನು ತೆಗಿ ಅಂತ ಏನು ಹೇಳೋದು? ಎಷ್ಟು ಘೋರ ಇದು, ಎಷ್ಟು ಮೋಸ ಇದು, ಅಂದ್ರೆ ಇದು ಅಪಮಾನ ಇದು. ಕರೆಕ್ಟ್. ನೋ ಡೌಟ್. ನನಗೆ ಅನಿಸ್ತಾ ಇದೆ ಆ ಸೆಕ್ಯೂರಿಟಿ ಗಾರ್ಡ್ ಯಾರು ತೆಗೆಸಿದಾನೆ ಅವನು ಹಿಂದೂವ ಇಲ್ಲ ಅನ್ಯ ಧರ್ಮದವನ? ಇದೇನಾದ್ರೂ ಹೆಸರು ಏನಾದ್ರೂ ಆಚೆ ಬಂದಿಲ್ಲ ಅಂದ್ರೆ ಏನೋ ಅನ್ಯ ಧರ್ಮದವನ ಆಗಿರ್ಬೇಕು. ನಮ್ಮವರಾದ್ರೆ ಈ ತರ ಮಾಡಲ್ಲ, ಹಿಂದೂಗಳಾದ್ರೆ ಈ ತರ ಮಾಡಲ್ಲ, ಅನ್ಯ ಧರ್ಮದವರಾದ್ರೆ ಹಿಂಗೆ ಮಾಡ್ತಾರೆ. ನಾನು ಸುಮಾರು ಕಡೆ ಅಲ್ಲಿ ಗವರ್ಮೆಂಟ್ ಸ್ಟಾಫ್ ಅನ್ಯ ಧರ್ಮದವರಿದ್ದರೆ ಬ್ರಾಹ್ಮಣರ ಜೊತೆ ಅವರ ಬಿಹೇವಿಯರ್ ಡಿಫರೆಂಟ್ ಆಗಿರುತ್ತೆ. ಹಾಗೆ ಅಂತ ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ, ಆದರೆ ಸುಮಾರು ಮೆಜಾರಿಟಿ ಹಾಗೆ ಇರುತ್ತೆ. ಯಾಕಾಗಿರ್ಬೋದು ಆತರ? ಅವರಿಗೆ ಅಂದ್ರೆ ನೋಡಿ, 1000 ವರ್ಷ ಮೊಘಲರು, ತುರುಷ್ಕರು ಅವರೆಲ್ಲ ಕೂಡ ನಮ್ಮನ್ನ ಆಡಳಿತ ಮಾಡಿದರು. ಆಮೇಲೆ 250 ವರ್ಷ ಬ್ರಿಟಿಷರು ಮಾಡಿದರು. 1250 ವರ್ಷ ಭಾರತ ದೇಶದ ಮೇಲೆ ಬೇರೆ ಧರ್ಮದವರು ಆಡಳಿತ ನಡೆಸಿದ್ರು. ಇನ್ನೂ ಇಲ್ಲಿ ನಮ್ಮ ಸನಾತನ ಧರ್ಮ 80% ಇದೆ. ಇದು ಅವರಿಗೆ ಆಗ್ತಾ ಇಲ್ಲ. ಇದು ಹೇಗೆ ಸಾಧ್ಯ? ನಾವು ಇಡೀ ಪ್ರಪಂಚದಲ್ಲಿ 20 ವರ್ಷ ಮಿನಿಮಮ್ ಅಷ್ಟೇ, ಮ್ಯಾಕ್ಸಿಮಮ್ 20 ವರ್ಷ ನಾವು ಆಡಳಿತ ನಡೆಸಿದರೆ ಆ ಒಂದು ದೇಶ, ಆ ಒಂದು ಪ್ರಾಂತ ಪೂರ್ತಿ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಡ್ತಾ ಇತ್ತು. ಆದರೆ ಭಾರತ ದೇಶ 1250 ವರ್ಷ ನಾವು ಆಡಳಿತ ನಡೆಸಿದ್ರು. ನಾವಿಬ್ಬರು ಸೇರಿ, ಇಬ್ಬರು ಅಬ್ರಹಾಮಿಕ್ ಮತಗಳಿಬ್ಬರು ಒಂದೇ, ನಾವಿಬ್ಬರು ಸೇರಿ ಮಾಡಿದರು ಇನ್ನೂ 80% ಹೇಗೆ ಈ ಒಂದು ಸನಾತನ ಧರ್ಮ ಉಳ್ಕೊಂಡಿದೆ? ಇದಕ್ಕೆ ಕಾರಣ ಬ್ರಾಹ್ಮಣರೇ ಅಂತ ಫಸ್ಟ್ ಎಲ್ಲರೂ ಟಾರ್ಗೆಟ್ ಮಾಡೋದು ಬ್ರಾಹ್ಮಣರಲ್ಲಿ. ಈ ಬ್ರಾಹ್ಮಣರು ಈ ವೇದವನ್ನು ಅಧ್ಯಯನ ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ. ಇವರಿಗಿರೋ ವಾಕ್ಶುದ್ಧಿಯಿಂದ ಎಲ್ಲರಿಗೂ ಆ ಒಂದು ವಿಚಾರಗಳನ್ನು ಹೇಳ್ತಾರೆ. ಏನೇ ಇದ್ದರೂ ಭಾರತೀಯ ಸಮಾಜದಲ್ಲಿ ಬ್ರಾಹ್ಮಣರ ಮಾತಿಗೆ ಒಂದು ಬೆಲೆ ಇದೆ. ಇವರನ್ನೇ ನಾವು ಇಲ್ಲದ ಹಾಗೆ ಮಾಡಿಬಿಟ್ರೆ, ಇಲ್ಲ ಮಿನಿಮಮ್ ಈ ಒಂದು ಬ್ರಾಹ್ಮಣತ್ವ ಎನ್ನುವುದಿಲ್ಲದೆ ಇದ್ದರೆ ಸಾಕು, ಬ್ರಾಹ್ಮಣರು ಹಾಗೆ ಇರಲಿ, ಮಿಲೇಚ್ಛ ಧರ್ಮ ಅವರು ಪಾಲಿಸ್ತಾ ಇರಲಿ. ಆ ಥರ ಬ್ರಾಹ್ಮಣರನ್ನೇ ಲಕ್ಷ್ಯ ಮಾಡಿಕೊಂಡು ಇವರು ಈ ಥರ ನಡ್ಕೊಳ್ತಾ ಇದ್ದಾರಾ ಅಂತ ನನಗೆ ಅನಿಸ್ತಾ ಇದೆ. ಈ ದೇಶದಲ್ಲಿ ಇರೋದೇ 3% ಬ್ರಾಹ್ಮಣರು. ಆ 3% ಬ್ರಾಹ್ಮಣರ ಮೇಲೆ ಇಷ್ಟು ದಾಳಿ ಮಾಡಬೇಕು ಅಂತಂದ್ರೆ ಹೌದಂದ್ರೆ ಇವಾಗ ಇದೆ. ಯಾಕೆಂದ್ರೆ ಬ್ರಾಹ್ಮಣರು ಯಾವಾಗಲೂ ಕಡಿಮೆನೇ ಇದ್ದಾರೆ. ಹಿಂದಿನ ಕಾಲದಲ್ಲೂ ಕೂಡ ಬ್ರಾಹ್ಮಣರು ಕಡಿಮೆನೇ ಇದ್ರು, ಅವರೇನು ಇಷ್ಟೇನೂ ಇಲ್ಲ. ಆದ್ರಿಂದ ಈ ಕಡಿಮೆ ಇರೋ ಬ್ರಾಹ್ಮಣರೇ ಇಷ್ಟು ಇಂಪ್ಯಾಕ್ಟ್ ತೋರಿಸ್ತಾ ಇದ್ದಾರೆ ಅಂತ. ಅಂದ್ರೆ ನೀವು ನೋಡಿ, ಎಲ್ಲ ಅನ್ಯ ಧರ್ಮಗಳ ಆ ಒಂದು ಎಫೆಕ್ಟು ಯಾವಾಗ ಭಾರತ ದೇಶದಲ್ಲಿ ಬಂದರೂ ಕೂಡ ಮುಖ್ಯವಾಗಿ ಎಲ್ಲಾ ಜಾತಿಯವರು ಸನಾತನ ಧರ್ಮ ರಕ್ಷಣೆಗಾಗಿ ಕೆಲಸ ಮಾಡಿದ್ರು, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಆದರೆ ಮುಖ್ಯವಾಗಿ
ಮುಂದೆ ಇದ್ದು ಧರ್ಮದ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ನಡೆಸುವವರು. ಅಂದರೆ ನೀವು ನೋಡಿ, ನಮ್ಮ ಕರ್ನಾಟಕದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಹರಿಹರ ಮತ್ತು ಬುಕ್ಕರಾಯರು ಅಂತ ಇಬ್ಬರು ಅಣ್ಣ ತಮ್ಮ ಅಲ್ವಾ? ಅವರಿಬ್ಬರು ಕೂಡ ಇಸ್ಲಾಂ ಧರ್ಮಕ್ಕೆ ಹೊಟ್ಟೋಗ್ಬಿಟ್ಟಿದ್ರು. ಅವರನ್ನ ಮತ್ತೆ ಹಿಂದಕ್ಕೆ ಕರ್ಕೊಂಡು ಬಂದು ಅವರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ್ದು ಯಾರು? ವಿದ್ಯಾರಣ್ಯ ಸ್ವಾಮಿಗಳು ಅಂತ ಶೃಂಗೇರಿ ಪೀಠಾಧಿಪತಿ. ಅವರು ಬ್ರಾಹ್ಮಣರು. ಅದೇ ತರ ನೀವು ಛತ್ರಪತಿ ಶಿವಾಜಿಯನ್ನ ಪ್ರೋತ್ಸಾಹ ಮಾಡಿ ಎಲ್ಲ ಮಾಡಿಸಿದ್ದು ಸಮರ್ಥ ರಾಮದಾಸ್. ಈ ತರ ನೀವು ನೋಡ್ಕೊಳ್ತಾ ಹೋದ್ರೆ ಎಲ್ಲಾ ಕಡೆನೂ ಬ್ರಾಹ್ಮಣರ ಹಸ್ತವಿರುತ್ತೆ ಅಲ್ಲಿ. ಅಂದ್ರೆ ಬ್ರಾಹ್ಮಣರಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಅಂದ್ರೆ ದಕ್ಷಿಣ ದೇಶದಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಆ ಒಂದು ಮೊಘಲರನ್ನ ಇಲ್ಲಿ ಇಲ್ಲಿ ಬರಕ್ಕೆ ಬಿಡದೆ ಇಲ್ಲಿ ತಡೆದಿದೆ. ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಛತ್ರಪತಿ ಶಿವಾಜಿಯನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು. ಅದರಿಂದ ಇದೆಲ್ಲ ಕೂಡ ಬ್ರಾಹ್ಮಣರೇ ಮಾಡ್ತಿದ್ದಾರೆ. ಅವರ ಶಕ್ತಿಯಿಂದಲೇ ಸನಾತನ ಧರ್ಮ ಇನ್ನೂ ಉಳಿದಿದೆ ಅಂತ ಅನ್ಯ ಧರ್ಮದವರಿಗೆ ಆ ಒಂದು ಹೊಟ್ಟೆ ಕಿಚ್ಚಿ ಇದೆ. ಅದು ನಮಗೆ ಅಲ್ಲೆಲ್ಲೂ ಕಾಣಿಸ್ತಾನೆ ಇರತ್ತೆ. ಅದರಿಂದ ಈ ತರ ಬ್ರಾಹ್ಮಣರನ್ನ ನೀವು ಲಕ್ಷ್ಯ ಮಾಡ್ಕೊಳ್ಳಿ, ಇಲ್ಲ ಬ್ರಾಹ್ಮಣರ ಆಚಾರಗಳನ್ನ ನೀವು ಲಕ್ಷ್ಯ ಮಾಡ್ಕೊಳ್ಳಿ. ತಮಿಳುನಾಡಲ್ಲಿ ನೀವು ನೋಡಿದ್ರೆ ರಾಮಸ್ವಾಮಿ ಅಂತ ಇದ್ದ, ಇವರು ಪೆರಿಯಾರ್ ಅಂತ ಹೇಳ್ತಾರೆ, ನಾವೇನು ಹೇಳಲ್ಲ. ಆ ರಾಮಸ್ವಾಮಿ ನಾವೆಲ್ಲ ಉಪಕರ್ಮ ಮಾಡ್ತಾ ಇದ್ದರೆ ಶ್ರಾವಣ ಪೌರ್ಣಮಿ ದಿನ ಅವನೇನ್ ಮಾಡ್ತಿದ್ದ, ಒಂದು ಹಂದಿ ಚಿತ್ರಕ್ಕೆ ಜನ್ಯವಾರ ಹಾಕಿ ಫೋಟೋಗಳೆಲ್ಲ ಬಿಡುಗಡೆ ಮಾಡಿ ಎಲ್ಲ ಬ್ರಾಹ್ಮಣರನ್ನ ಅಪಮಾನ ಮಾಡ್ತಿದ್ದ. ಅಂದ್ರೆ ಹಾವು ಮತ್ತು ಬ್ರಾಹ್ಮಣ ಇವರಿಬ್ಬರು ಇದ್ರೆ ಫಸ್ಟ್ ಬ್ರಾಹ್ಮಣನ್ನೇ ಸಾಯಿಸ್ಬೇಕು, ಹಾವೇನು ಅಷ್ಟು ಡೇಂಜರ್ ಅಲ್ಲ, ಬ್ರಾಹ್ಮಣನೇ ಡೇಂಜರ್ ಅಂತ ಹೇಳ್ತಿದ್ದ ಆತ. ಇಷ್ಟು ದರಿದ್ರವಾಗಿ ಬ್ರಾಹ್ಮಣರ ಮೇಲೆ ಅವರಿಗೆ ಆ ಒಂದು ಸಿಟ್ಟು ಹೊಟ್ಟೆ ಕಿಚ್ಚಿ ಇರತ್ತೆ. ಯಾಕೆ ಅಂದ್ರೆ ಅವರು ಬೇರೆ ಧರ್ಮದವರಿಗೆ ಏನೋ ಜಾಶುವಾ ಆಪರೇಷನ್ ಅಂತ ಇದೆಲ್ಲ ಹೇಳ್ತಾರೆ ಇಂಟರ್ನ್ಯಾಷನಲ್ ಆಗಿ. ಆ ಬೇರೆ ಧರ್ಮದವರು ಫಂಡ್ ಮಾಡ್ತಾರೆ. ಆ ಫಂಡ್ ತಕೊಂಡು ಇವರು ಈ ತರ ನಾವು ಬ್ರಾಹ್ಮಣರನ್ನ ನಾಶ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಆಂಧ್ರದಲ್ಲಿ ನೀವು ನೋಡಿದ್ರೆ ಬ್ರದರ್ ಅನಿಲ್ ಶಾಸ್ತ್ರಿ ಅಂತ ಒಬ್ಬನಿದ್ದಾನೆ, ಕ್ರಿಸ್ಟಿಯನ್ ದೊಡ್ಡ ಸ್ಪೀಕರ್. ಅಂದ್ರೆ ಬ್ರಾಹ್ಮಣನು ಕನ್ವರ್ಟ್ ಆಗಿ ಕ್ರಿಸ್ಟಿಯನ್ ಪಾಸ್ಟ್ ಆಗಿ ಅವನು. ಅಂದ್ರೆ ಅವರಿಗೆ ಕೂಡ ಬ್ರಾಹ್ಮಣತ್ವನೇ ಅವರಿಗೆ ಒಂದು ಮಾರ್ಕೆಟಿಂಗ್ ಮೆಥಡ್ ಅದು. ಅವರು ಆ ಅನಿಲ್ ಶಾಸ್ತ್ರಿ ಅಂತ ಆ ಒಂದು ಬ್ರದರ್ ಒಬ್ಬನಿದ್ದಾನೆ ಅಲ್ವಾ, ಎಷ್ಟು ಎಫೆಕ್ಟಿವ್ ಅಂತ ಅಂದ್ರೆ ಒಂದು ಸ್ಪೀಚ್ ಅನಿಲ್ ಶಾಸ್ತ್ರಿ ಎಲ್ಲಾದ್ರೂ ಇದೇ ಸುವಾರ್ತೆ ಸಭೆ ಅಂತ ಹೇಳ್ತಾರೆ, ಅಲ್ಲಿಗೆ 10 ಲಕ್ಷ ಜನ ಬರ್ತಾರೆ ಕ್ರೈಸ್ತರು. ಅಷ್ಟು ಪವರ್ಫುಲ್ ಆಗಿ ಅವರು ಸ್ಪೀಚ್ ಕೊಟ್ಬಿಡ್ತಾರೆ, ಅಷ್ಟು ಪವರ್ಫುಲ್ ಆಗಿ. ಸೊ ಬ್ರಾಹ್ಮಣರಿಗೆ ಇರೋ ಶಕ್ತಿ ಅದು. ಅದಕ್ಕೆ ಈ ತರ ಬ್ರಾಹ್ಮಣ ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇರೋದು ಯಾರು, ಇದು ಯಾಕೆ ಮಾಡಿದಾನೆ, ಯಾವ ಧರ್ಮದವನು, ಯಾರು ಕಾರಣ, ಇದೆಲ್ಲ ಕೂಡ ಆಚೆ ಬರಬೇಕು. ಇದನ್ನು ಬಿಡಬಾರದು. ತುಂಬಾ ದೊಡ್ಡದಾಗಿ ಎಲ್ಲರೂ ಕೂಡ ಇದನ್ನ ಖಂಡಿಸಬೇಕು ಅಂತ ಹೇಳ್ತಾ, ಇಂತಹ ಘಟನೆಗಳು ಪುನರಾವೃತ ಆಗಲೇಬಾರದು ಅಂತ ನಾನು ಹೇಳ್ತಾ ಇದ್ದೇನೆ. ಈ ಅನ್ಯ ಧರ್ಮದವ್ರಿಗೆ, ಸುಮ್ಮನೆ ನಾನು ಜನರಲ್ ಆಗಿ ಕೇಳ್ತಾ ಇದ್ದೀನಿ, ಅನ್ಯ ಧರ್ಮದವ್ರಿಗೆ ಈ ತರ ಪರಿಸ್ಥಿತಿ ಆಗಿದ್ರೆ ಇವತ್ತು ಏನಾಗ್ತಿತ್ತು ಪರಿಸ್ಥಿತಿ? ಅನ್ಯ ಧರ್ಮದವರಿಗೆ ಈ ಪರಿಸ್ಥಿತಿ ಆದ್ರೆ ನೀವು ನೋಡಿ, ಏನೂ ಇಲ್ಲದ ಮಾಹಿತಿಯಲ್ಲಿ ವಕ್ಫ್ ಬೋರ್ಡ್ ಬಗ್ಗೆ ಎಲ್ಲ ಸರಿಯಾಗೇ ಇತ್ತು. ಬೆಂಗಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಚಿಕ್ಕದು ಸುಮ್ನೆ ಮೊನ್ನೆ ನಾಗಪುರದಲ್ಲಿ ಏನಾಯ್ತು, ಸುಮ್ನೆ ಒಂದು ರೋಮರ್ ಬಂದ್ಬಿಟ್ರೆ ಸಾಕು, ಸಾವಿರಾರು ಜನ ಬಂದ್ಬಿಟ್ಟು ಇಷ್ಟ ಬಂದಂಗೆ ಮಾಡ್ತಾರೆ. ಅಲ್ಲಿ ಯಾರನ್ನ ಸಾಯಿಸ್ತಾರೆ? ಅನ್ಯ ಧರ್ಮದವರು ಹಿಂದೂಗಳನ್ನೇ ಅಲ್ಲಿ ಸಾಯಿಸೋದು. ನಾಗಪುರದಲ್ಲಿ ಏನಾಯ್ತು, ಬೆಂಗಾಲದಲ್ಲಿ ಆಗ್ತಾ ಇದೆ, ನಮಗೆ ಗೊತ್ತು. ಎಲ್ಲ ಕಡೆನೂ ಕೂಡ ನಮಗೆ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದಾರೆ, ಬ್ರಾಹ್ಮಣರು ಅಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ನಾನು ಕೊನೆಯದಾಗ ಒಂದು ಕೇಳ್ಬಿಡ್ತೀನಿ. ನಾವು ಮನೇಲೆಲ್ಲ ಮಾತಾಡ್ಬೇಕಾದ್ರೆ ನಮ್ಮ ಹುಡುಗರಿಗೆ ಹೇಳ್ತಾ ಇರ್ತಾರೆ, ಶರ್ಟ್ ತೆಗಿಬೇಕಾದ್ರೆ ಹುಷಾರು ಕಣಪ್ಪ, ಜನವಾರ ಹೊರಗಡೆ ಬಂದ್ಬಿಟ್ಟಾತು, ಅದು ಹೊರಗಡೆ ಬಂದ್ರೆ ಪ್ರಾಯಶ್ಚಿತ್ತ ಮಂತ್ರ ಮಾಡ್ಬೇಕು ನೀನು ಅಂತ. ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಲ್ಲ, ಏನಾದ್ರು ರಹಸ್ಯ ಏನದ್ರದ್ದು? ಅಂದ್ರೆ ಉಪನಯನದಲ್ಲಿ ಮುಖ್ಯವಾಗಿ ಅಂದ್ರೆ ಉಪನಯನವರೆಗೆ ಜನ್ಮತಃ ಬ್ರಾಹ್ಮಣನಾಗಿದ್ರು ಬ್ರಾಹ್ಮಣನಲ್ಲ, ಮುಂಜಿ ಹಾಕಿದ ಮೇಲೇನೆ ಬ್ರಾಹ್ಮಣ ಆಗೋದು. ಇವಾಗ ನೀವು ನೋಡಿ 7 ವರ್ಷಕ್ಕೆ 8 ವರ್ಷಕ್ಕೆ ಉಪನಯನ ಅಂತ ಮಾಡ್ತಾರೆ. ಉಪನಯನಕ್ಕೆ ಹಿಂದೆ ಅವನಿಗೆ ಜನ್ಯವಾರ ಇರುವುದಿಲ್ಲ, ಮಂತ್ರ ಹೇಳಿಸಲ್ಲ, ಅವರಿಂದ ಪೂಜೆ ಮಾಡಿಸ್ಕೊಳ್ಳಲ್ಲ, ಅವನಿಗೆ ಯಾರು ನಮಸ್ಕಾರವೂ ಮಾಡಲ್ಲ. ಆದ್ರೆ ಉಪನಯನ ಆಗಿದೆ, ಯಜ್ಞೋಪವೀತ ಹಾಕಿದ್ದಾರೆ ಅಂತ ಅಂದ್ರೆ ಪೂರ್ತಿ ಪರಿಸ್ಥಿತಿ ಬದಲಾಗ್ಬಿಡತ್ತೆ. ಓ ಬ್ರಾಹ್ಮಣಪ್ಪ, ಬ್ರಹ್ಮಚಾರಿ ಅಂತ ಎಷ್ಟು ದೊಡ್ಡ ವಯಸ್ಕರಿದ್ರು ಕೂಡ ನಮಸ್ಕಾರ ಮಾಡಿಬಿಡ್ತಾರೆ. ಉಪನಯನಕ್ಕೆ ಮುಂದೆ ಒಂದು ಮಂತ್ರ ಹೇಳಲ್ಲ, ಸಂಧ್ಯಾ ವಂದನ ಇಲ್ಲ, ಯಾವ ನಿಯಮಗಳು ಇಲ್ಲ. ಉಪನಯನ ಆದ್ಮೇಲೆ ಎಲ್ಲ ಬಂದ್ಬಿಡುತ್ತೆ.
ಅಂದ್ರೆ ಉಪನಯನವರೆಗೆ ಅವನು ಜಾತಿತಃ ಬ್ರಾಹ್ಮಣ ಆದರೂ ಬ್ರಾಹ್ಮಣ ಅಲ್ಲ. ಉಪನಯನ ಆದ್ಮೇಲೇನೆ ಅವನು ಬ್ರಾಹ್ಮಣನಾಗ್ತಾನೆ. ಇವಾಗ ನಿನ್ನ ಜನ್ಯವಾರ ಬಿಟ್ಟು ನೀನು ಬಾ ಅಂದ್ರೆ ನಿನ್ನ ಬ್ರಾಹ್ಮಣತ್ವವನ್ನ ನೀನು ಬಿಟ್ಟು ಬಾ ಅಂತ ಅಲ್ಲಿ ಅರ್ಥ. ಇನ್ನೇನು ಹೇಳ್ಬೇಕು ಹೇಳಿ? ಜಾತಿಯನ್ನೇ ಬಿಟ್ಟು ಬಾ, ಜಾತಿಯನ್ನೇ ಬಿಟ್ಟು ಬಾ ಅಂತ. ನಿನ್ನ ಜಾತಿಯನ್ನ ನಾವು ಪೂರ್ತಿ ಇದು ಮಾಡ್ತಾ ಇದ್ದೇವೆ, ಅಪೋಸ್ ಮಾಡ್ತಾ ಇದ್ದೇವೆ ಅಂತ ಅರ್ಥ ಆಗೋಯ್ತು ಅಲ್ಲಿ. ಕ್ಲಿಯರ್ ಅಷ್ಟೇ ಅಲ್ವಾ? ನಿನ್ನ ಜಾತಿ ಬಿಟ್ಟು ಬಾ ಅಷ್ಟೇ. ಎಷ್ಟು ಘೋರ ಇದು! ಎಲ್ಲಾದ್ರೂ ಈ ತರ ಕಾನೂನಲ್ಲಿ ಈ ತರ ಮಾಡಿ ಅಂತ ಇದೆಯಾ? ಎಲ್ಲಾದ್ರೂ ಗೈಡ್ಲೈನ್ಸ್ ಇದೆಯಾ? ಜನ್ಯವಾರ ಇದ್ರೆ ಅದು ತೆಗಿಸ್ಬೇಕು ಅಂತ? ಇದು ಚಿಕ್ಕ ವಿಷಯ ಅಲ್ಲ, ಇದು ತುಂಬಾ ದೊಡ್ಡ ವಿಷಯ ಅಂತಾನೆ ನಾವು ನೋಡ್ತಾ ಇದ್ದೇವೆ. ನೋಡೋಣ. ಸರ್ಕಾರ ಕೂಡ ಪಾಸಿಟಿವ್ ಆಗಿ ಪ್ರತಿಕ್ರಿಯಿಸಿದೆ. ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ. ತುಂಬಾ ಮಂತ್ರಿಗಳು ಅದಕ್ಕೆ ರಿಯಾಕ್ಟ್ ಮಾಡಿದ್ರು, ಶಿಕ್ಷಣ ಸಚಿವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು. ಈ ತರ ತಪ್ಪಾಗ್ಲೇಬಾರ್ದಿತ್ತು, ಅದು ಯಾರು ಅಧಿಕಾರಿ ಮಾಡಿ ಅವ್ನಿಗೆ ಆಕ್ಷನ್ ತಗೋತೀವಿ ಅಂತ ಹೇಳಿ. ಆಕ್ಷನ್ ಅಂದ್ರೆ ಸುಮ್ಮನೆ ಸಸ್ಪೆಂಡ್ ಮಾಡೋದಲ್ಲ, ಡಿಸ್ಮಿಸ್ ಮಾಡಬೇಕು. ಸುಮ್ಮನೆ ಸಸ್ಪೆಂಡ್ ಆದ್ರೆ 6 ತಿಂಗಳಾದ್ಮೇಲೆ ಬಂದೇ ಕೆಲ್ಸಕ್ಕೆ ಬರ್ತಾನೆ. ಈ ತರ ಮಾಡ್ತಾರ? ಇದೇ ಇಸ್ಲಾಂ ಧರ್ಮದ ಮೇಲೆ ಈ ತರ ಮಾಡಿದ್ರೆ ಕತೆ ಏನ? ಅವರೇನಾದ್ರೂ ರಂಜಾನ್ ಇದರಲ್ಲಿ ಅವರಿಗೆ ಎಕ್ಸಾಮ್ ಇದ್ಬಿಟ್ಟು ಅವರು ಟೋಪಿಯಿಂದ ಬಂದು ಟೋಪಿ ತೆಗಿ ಅಂತ ಅಂದ್ರೆ ಮುಗಿದ ಕತೆ. ನೀನು ಟೋಪಿ ತೆಗಿ ಅಂತ ಹೇಳಿದ್ದೆ ಅಂದ್ರೆ ನನ್ನ ಧರ್ಮವನ್ನು ಬಿಡು ಅಂತ ಹೇಳಿದ್ದೆ ಅಷ್ಟೇ ಅಲ್ವಾ? ಎಷ್ಟು ಘೋರ ಇದು, ಎಷ್ಟು ತಪ್ಪಿದು! ಯಾವ ಧರ್ಮಕ್ಕೂ ಯಾವ ಧರ್ಮಕ್ಕೂ ಅಪಮಾನ ಮಾಡಬಾರದು. ಇವಾಗ ಆ ಒಂದು ಮುಖ್ಯವಾದ ಒಂದು ಐಡೆಂಟಿಟಿ ಎಲ್ಲ ಹೇಳ್ತಾ ಇಲ್ವಲ್ಲ. ನಾವು ಪಂಚೆ ಶಲ್ಯ ಕಟ್ಕೊಂಡೇ ಬರ್ತೀನಿ ಅಂತ ಆತ ಹೇಳಿಲ್ಲ. ನಾನು ಭಸ್ಮ ಇದೆಲ್ಲ ಇಟ್ಕೊಂಡು ಬರ್ತೀನಿ, ಅದು ಇಟ್ಕೊಂಡು ಬರಬಹುದು ಅಂತ ಹೇಳಿಲ್ಲ. ಇನ್ನೊಂದು ಹೇಳಿಲ್ಲ. ಬರೀ ಜನ್ಯವಾರ. ಅದು ನಮ್ಮ ಬಟ್ಟೆಯಲ್ಲಿ ನೋಡಿ ಎಷ್ಟು ದಾರಗಳಿರುತ್ತೆ ಅಲ್ವಾ? ಜನ್ಯವಾರದಲ್ಲಿ 9 ದಾರ. ಮದ್ವೆ ಆದವನಾದ್ರೆ, ಮದ್ವೆ ಆಗಲಿಲ್ಲ ಅಂದ್ರೆ 3 ದಾರ. ಇಷ್ಟು ಸಾವಿರಾರು ದಾರಗಳಿಂದ ಮಾಡಿರೋ ಬಟ್ಟೆಯನ್ನ ಎಲ್ಲ ಮಾಡ್ತಿದ್ವಿ. 3 ದಾರಗಳಿಂದ ಮಾಡಿರೋ ಜನ್ಯವಾರ ನಿನಗೆ ಅಡ್ಡ ಬಂತು ತೆಗಿ ಅಂತ ಹೇಳಿದ್ದೆ ಅಂತಂದ್ರೆ ಟಾರ್ಗೆಟೆಡ್ ಆಗಿ ಬ್ರಾಹ್ಮಣ ಧರ್ಮವನ್ನ ಅಪಮಾನ ಮಾಡಿದ್ದೆ ಅಂತ. ಅದಕ್ಕೊಂದು ಹೇಳ್ತಾನ ಅವನು, ನೀನು ಒಳಗಡೆ ಹೋಗಿ ಸೂಸೈಡ್ ಮಾಡ್ಕೊಬಿಟ್ರೆ ನಾವೇನ್ ಮಾಡೋಣ? ಹಂಗಾದ್ರೆ ನಾರ್ಮಲ್ ಆಗಿ ನೀವು ಲೇಡೀಸ್ ಹಾಕೊಂಡಿರೋ ಡ್ರೆಸ್ ನೋಡಿದ್ವಿ, ಅದರಲ್ಲಿ ಅವರಿಗೆ ಚುನ್ನಿ ಅಂತ ಬರುತ್ತೆ, ಸ್ಕಾರ್ಫ್ ಅಂತ ಬರುತ್ತೆ. ಅದರ ಸಂಗತಿ ಏನು ಅಂದ್ರೆ, ಮಾಡ್ಕೋಬೇಕು ಅಂದ್ರೆ ಯಾವುದೋ ಒಂದಿದ್ರೆ ಸಾಕು ಮಾಡ್ಕೊಳ್ತಾನೆ. ಇದು ಬೇಕು ಅಂತ ಮಾಡಿರೋದು, ಇದು ನಾನು ಹೇಳ್ತಿರೋದು. ಅಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ರೆ ಬೇಕಾದಷ್ಟು ಅವಕಾಶಗಳಿರುತ್ತೆ. ಅಲ್ಲಿ ಲೈಟ್ ಇರುತ್ತೆ, ಸ್ವಿಚ್ ಇರುತ್ತೆ, ತೆಗೆದು ಕೈ ಇಡ್ತಾನೆ, ಮಾಡ್ಕೊಳ್ಳೇಬೇಕು ಅಂತ ಅಷ್ಟೇ ಅಲ್ವಾ? ಅವರು ಬರೋ ಒಳಗಡೆ ಹಾಗೆ ಹೋಗುತ್ತೆ. ಇನ್ನು ಜನ್ಯವಾರದಿಂದ ನೀವು ಹಾಕೊಂಡ್ರೆ ಅವನು ಸ್ವಲ್ಪ ಫಸ್ಟ್ ಅವನಿಗೆ ಇದು ಸ್ಪೃಹೆ ಹೊಟ್ಟೋಗತ್ತೆ, ಬಿದ್ದು ಬಿಡ್ತಾನೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರ್ತಾನೆ. ಈ ಬ್ರಾಹ್ಮಣರಲ್ಲಿ ಪ್ರತಿಕ್ರಿಯೆ ಕೊಡೋದು ಕಡಿಮೆ ಆಯ್ತಾ ಅನ್ಸ್ತಾ ಇದೆ? ತುಂಬಾ ಕಡಿಮೆ. ಅಂದ್ರೆ ಪರಶುರಾಮನನ್ನ ಆದರ್ಶವಾಗಿ ತಗೊಳ್ಳುವವರು ತುಂಬಾ ಕಡಿಮೆ ಇದ್ದಾರೆ. ಯಾಕಂದ್ರೆ ಬ್ರಾಹ್ಮಣರು ಐಕ್ಯತೆಯಾಗಿ ಬಂದು ಈ ತರ ಅಪೋಸ್ ಮಾಡಿರೋದು ತುಂಬಾ ಕಡಿಮೆ ಇದೆ. ಉತ್ತರ ದೇಶದಲ್ಲಿ ಮಾಡ್ತಾರೆ, ಇಲ್ಲಿ ಇಲ್ಲ ಆ ತರ. ಆದ್ರೆ ಪರಶುರಾಮ ಜಯಂತಿ ಬರ್ತಿದೆ ಈ ತಿಂಗಳು 30ನೇ ತೇದಿ. ಅದಕ್ಕೆ ಪರಶುರಾಮ ಜಯಂತಿ ಆದರೂ ಉದ್ಧೃತವಾಗಿ ಮಾಡಿ ಪರಶುರಾಮನ ಬಗ್ಗೆ ಜನಕ್ಕೆ ತಿಳಿಸಿದರೆ ನಾವು ಪ್ರತಿಕ್ರಿಯಿಸಬೇಕು. ಅಂದ್ರೆ ಈ ಒಂದು ಡೆಮೊಕ್ರೆಟಿಕ್ ಒಂದು ಕಾಲದಲ್ಲಿ ಇದ್ದೀವಿ ನಾವು. ಏನು ನೀವು ಆಯುಧ ಹಿಡ್ಕೋಬೇಕಾಗಿಲ್ಲ, ಏನು ಕತ್ತಿ ಗನ್ನು ಏನೋ ಬೇಕಾಗಿಲ್ಲ. ನಿಮ್ಮ ಮಾತೇ ನಿಮ್ಮ ಆಯುಧ. ನೀವು ಮಾತಿನಿಂದ ಕೇಳಿ. ವಚನೇ ಕಾ ದರಿದ್ರತ ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ ಮಾತಾಡಕ್ಕೆ ಏನ್ ರೋಗ ಅಂತ. ಒಂದು ಮಾತಿನಿಂದ ಆದ್ರೂ ಅಪೋಸ್ ಮಾಡ್ಬೇಕಲ್ವಾ? ನಾನು ಮಾತಿನಿಂದ ಅಪೋಸ್ ಮಾಡ್ತಾ ಇದ್ದೇನೆ, ನೀವು ಮಾಡಿ ನೋಡೋಣ. ಎಲ್ರು ಮಾಡ್ಬೇಕು. ಇಲ್ಲ, ಒಬ್ರು ಪ್ರಖ್ಯಾತ ಪತ್ರಕರ್ತರೊಬ್ರು, ನಮ್ಮ ಕರ್ನಾಟಕದ ಫೇಮಸ್ ಪತ್ರಕರ್ತರು, ಅವ್ರು ಅದೇ ಹೇಳಿದ್ರು ನಿನ್ನೆ ಮಾತಾಡ್ತಾ. ಹೇಳಿದ್ರು, ಯಾರು ಬೀದಿಲಿ ಬೆಂಕಿ ಹಚ್ತಾರಲ್ಲ ಆ ಪರಿಸ್ಥಿತಿಗೆ ಬರ್ಬೇಕು ನಾವು. ಅವರು ಬ್ರಾಹ್ಮಣ ಪರಿಸ್ಥಿತಿಗೆ ಬಂದ್ರೇನೆ ಇವರು ಸುಮ್ನೆ ಇರ್ತಾರೆ ಅನ್ನೋ ತರ ಇದೆ. ಅಂದ್ರೆ ತಮಿಳ್ನಾಡಲ್ಲಿ ರಾಮಸ್ವಾಮಿ ಅಷ್ಟು ಹುಚ್ಚಾಗಿ ನಡ್ಕೊಂಡಿದ್ದಾನೆ ಅಂತ ಅಂದ್ರೆ ಇವರು ಸುಮ್ನೆ ಇದ್ರು. ಅಂದ್ರೆ ನಮ್ಮ ಬ್ರಾಹ್ಮಣರು. ಹೌದು. ಇನ್ಮೇಲೆ ಹಾಗೆ ಇರಲ್ಲ ಬಿಡಿ, ನೋಡೋಣ. ಇದಕ್ಕೆ ಸರ್ಕಾರ ಹೇಗೆ ಎಷ್ಟು ಬೇಗ ಆಕ್ಷನ್ ತಗೊಳ್ಳುತ್ತೆ ನೋಡೋಣ. ಆಮೇಲೆ ನೆಕ್ಸ್ಟ್ ಕಾರ್ಯಾಚರಣೆ ಏನು ಅಂತ ನಾವು ನೋಡ್ಬೋದು. ಇದಿಷ್ಟು ವೇದ ವಿದ್ವಾಂಸರಾದಂತಹ ಸಂತೋಷ್ ಗನ್ನಾಪಟಿ ಅವರ ಮಾತುಗಳು. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.